ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರೆ 15 ಇಯರ್ಸ್ ಓಲ್ಡ್ ಫ್ರೆಂಡ್ಸ್ ಎಲ್ಲ ಹೊರಗಡೆ ಊಟ ಕಟ್ಕೊಂಡು ಹೋಗ್ತಿದ್ದೀವಿ. ಅಂದರೆ ತುಂಬ ದಿನ ಆಗಿತ್ತಲ್ಲ, ಆ ಥರ ಹೋಗಿ ಅದು ನಮಗೆ ಒಂಥರ ಮಜಾ. ಅವ್ರದ್ದು ಇವತ್ತು ಸಂಡೇ ಅಲ್ಲ, ಎಲ್ರದ್ದು ರಜೆ ಇರುತ್ತೆ. ಹಂಗಾಗಿ ಇವತ್ತೇ ಪ್ಲ್ಯಾನ್ ಮಾಡಿ ಹೋಗ್ತಿದ್ದೀವಿ. ನಮ್ಮ ಫ್ರೆಂಡ್ ಮಧು ಅವ್ರ ಮನೆಯಲ್ಲಿ ಮಾಡಿಸ್ತಿರೋದು ಎಲ್ಲ ಊಟಕ್ಕೆ. ಅದು ಅವರಮ್ಮ ಮಾಡ್ತಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ, ಏನೇನು ಮಾಡಿದ್ದಾರೆ ನೋಡೋಣ. Okay, let's go. I love you. A sexy baby. ಅಲ್ಲೂ ಭಾನುವಾರನ ಸ್ನಾನ ಮಾಡಿಲ್ಲ, ಇನ್ನು ರಜಾ ಹಾಕಬಿಟ್ಟೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗಾಯ್ಸ್, ಇವಾಗ ನಮ್ಮ ಮಧು ಎಲ್ಲ ಚಿಕನ್ ಗೀಕನ್ ತರಿಸಿ ಅವ್ರ ಅಮ್ಮನ ಕೈಯಲ್ಲಿ ರೆಡಿ ಮಾಡಿಸಿದ್ದಾನೆ ನಮ್ಮ ಆಂಟಿ ಹತ್ರ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಆಂಟಿ ಏನೇನು ಹಾಕಿದ್ದಾರೆ ಅದಕ್ಕೆ ಕೇಳೋಣಂತೆ. ಬರ್ರಿ, ಆಂಟಿ ಸ್ವಲ್ಪ ನಾಚ್ಕೊಂತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಅಂದರೆ ಅವ್ರ ವಿಡಿಯೋ ಎಲ್ಲ ಹೊಸ್ದಲ್ಲ, ಅದಕ್ಕೆ. ಗಾಯ್ಸ್, ನಮ್ಮ ಆಂಟಿ ಬಂದರು, ಕೇಳೋಣ ಬನ್ರಿ. ಆಂಟಿ, ಅಡಿಗೆ ಎಲ್ಲ ರೆಡಿ ಐತೇನು ಹೇಳಿ ಬರ್ರಿ ಸ್ವಲ್ಪ. ಹೇಳ್ಬೇಕು ವಿಡಿಯೋ ಒಳಗೆ, ವಿಡಿಯೋ ಪೋಸ್ಟ್ ಮಾಡ್ತೇನಲ್ಲ. ಏನೇನು ಹಾಕಿರಿ ಅಡಿಗೆ ಒಳಗೆ? ಇವರೇ ನೋಡ್ರಿ ನಮ್ಮ ಶೆಫ್. ಫುಲ್ ಪಾಪ ಬೆಳಗ್ಗೆನೆ ಎದ್ದು ಎಲ್ಲ ರೆಡಿ ಮಾಡಿ ನಮಗೋಸ್ಕರ ಕೊಟ್ಟಾರೆ. ಅಂದ್ರೆ ಆಂಟಿ ಭಾಳ ಸಪೋರ್ಟ್ ಮಾಡ್ತಾರೆ ನಮಗೆ. ತಿನ್ನಕಷ್ಟೇ ಬರೀ ಇಂಥದೆಯ ಕೊಡೋದಿಲ್ಲ. ಇವಾಗ ಅದೆಲ್ಲ ಕಟ್ಕೊಂಡು ಆರಾಮಾಗ ಹೋಗ್ರಿ ಎಲ್ರ ಜೊತೆಗೆ. ಫ್ರೆಂಡ್ಸಿಗೆಲ್ಲ ಕರ್ಕೊಂಡು, ಹುಡುಗಿ ಫ್ರೆಂಡ್ಸ್ ಎಲ್ಲ ಜನ್ಮಕ್ಕೆ ಹೋಗೋ ಅಂತ ಆಂಟಿ. ನಾವು ಮತ್ತೆ ಹುಡುಗಿಯರ ಜೊತೆ ನೋಡ್ರಿ, ಆಂಟಿನೂ ಬರ್ತಾರಂತೆ. ಹುಡುಗಿರು ಬಂದ್ರೆ ಆಂಟಿನೂ ಬರ್ತಾರಂತೆ, ಇಲ್ಲ ನಾವ್ ಅಷ್ಟೇ ಹೋದ್ರೆ ಬರಲ್ಲ. ಮೈ ಸನ್, ಗಾಡ್ ಬ್ಲೆಸ್. ಅವ್ರ ಅಮ್ಮ ಇದ್ರು ಹುಡುಗಿ ಜೊತೆ ಮಾತಾಡ್ದ ನೋಡ್ರಿ. ಆಂಟಿ, ನೀವ್ ಇದ್ರು ಹುಡುಗಿ ಜೊತೆ ಮಾತಾಡ್ತಾನ ಅಂದ್ರೆ ಏನ್ ಹೇಳಲ್ಲ ಅವನಿಗೆ. ನಮ್ಮ ಮದರ್ ಲಾಸ್ಟ್ ಇಯರ್ ಗಣಪ ನೋಡ್ರಿ, ಬಾತ್ ಸಿಂಗ್ ಬಾಯ್ಸ್. ಇದು ನಮ್ಮ ಮದರ್ ಟೋನಿ, ಪೆಟ್ ಲವರ್ ಅವನು. ಅದು ಪಾಪ ತೀರೋಗೈತಿ, ಅದಕ್ಕೆ ಫೋಟೋ ಫ್ರೇಮ್ ಮಾಡಿಸಿರ್ತಾನೆ. ಒಂದು ಹಾರ ಹಾಕಿಲ್ಲ, ಏನಿಲ್ಲ. ನೋಡಪ್ಪ, ನಮ್ಮ ಮದುವೆ ಮಾಡೋದೆಲ್ಲ ರೊಟ್ಟಿ ಗಿಟ್ಟಿ ಅವ್ರ ಮನೆಯಾಗ. ಪಾಪ ಅವ್ರ ಅಮ್ಮಗೆ ಏನು ಒಂದು ಕೆಲಸ ಹಚ್ಚಲ್ಲ, ಅವನೇ ಮಾಡ್ತಾನೆಲ್ಲ. ಫುಲ್ ಬೆವ್ತಾನ, ಅದ್ರೊಳಗೆ ಬೆವರು ಬೀಳ್ತೈತಿ. ಪಾಪ ಅಂದ್ರ ಮನೇಲಿ ಭಾಳ ನನ್ಕಿಂತ ಜಾಸ್ತಿ ಕೆಲಸ ಮಾಡ್ತಾನೆ. ಆಂಟಿ ಬೈತದಾರಪ್ಪ ಅವ್ರ ಭಾಷೆ ಒಳಗ. ಆಂಟಿ ಅವ್ರ ಮನೆಗೆ ಏನೇನ್ ಕೆಲಸ ಮಾಡ್ತಾನೆ ಹೇಳ್ರಿ ಒಂದ್ ಸ್ವಲ್ಪ. ಹೇಳ್ರಿ. ಐ, ನಾನೇ ಮನೆಗೆಲ್ಲ ನಮ್ಮ ಅಮ್ಮಗೆ ಎಷ್ಟು ಹೆಲ್ಪ್ ಮಾಡ್ತೀನಿ. ಅಂಬ ತಿಂತಾಳು, ಉಳಿದ್ರೆ ನಮ್ಮವೆಲ್ಲ ಉಳಿದಿದ್ದ ತಿನ್ನೋದು. ಆರಾಮಾಗತ್. ನಾನು ಎಷ್ಟು ತಿಂತೀನಿ ಮೇಲೆ, ನೀವು ಮೂವರೇ ಜಾಸ್ತಿ ತಿನ್ಬೇಕು. ಒಳ್ಳೆ ಚಿಕನ್ ರೆಡಿ ಮಾಡ್ಯಾರ ಆಂಟಿ. ಯಾರಿಗಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಡೆಲಿವರಿ ಮಾಡ್ತೀವಿ. ಚಿಕನ್ kg 350 ರೂಪಾಯಿ, ಮಟನ್ kg 1500 ರೂಪಾಯಿ. ಆಂಟಿ ಕೋರ್ಸ್ ಮಾಡಿ ಬಂದಾರ, ಹೌದಿಲ್ಲ ಆಂಟಿ? ಶೆಫ್ ಕೋರ್ಸ್ ಅಡಿಗೆದು. ಎಷ್ಟು ವರ್ಷ ಆಂಟಿ, ಎಷ್ಟು ವರ್ಷ ಆಯ್ತು ಹೇಳ್ರಿ ಮದುವೆಯಾಗಿ? 28 ಜನವರಿ ನೋಡ್ರಿ, 28 ವರ್ಷ ಕೋರ್ಸ್. ಇವಾಗ ನಮ್ಮ ಆಂಟಿ ಮದುವೆಗೆ ಯಾಕೆ ಕೆಲಸ ಕಳ್ಸಕೊಂತಾರ ಅಂದ್ರೆ, ಇವಾಗ ಏನ್ ಸ್ವಲ್ಪ ದಿವಸದಲ್ಲಿ ಮದುವೆ ಮಾಡ್ತಾರ, ಅದಕ್ಕೋಸ್ಕರ ಎಲ್ಲ ಮತ್ತೆ ಅವ್ರ ಹೆಂಡತಿ ಮಾಡ್ಕೊಡ್ಬೇಕಲ್ಲ. ಆಂಟಿ, ಇವನಿಗೆ ಯಾಕೆ ಕೆಲಸ ಕಳ್ಸಕೊಂತಾರ ಹೇಳ್ರಿ? ಇವಾಗ ಮದುವೆ ಮಾಡ್ತಿರಲ್ಲ, ಅದಕ್ಕೆ ಹೋದಿಲ್ಲ ಮಾಡ್ಲಿ ಮುಂದೆ ಅಂತ. ಅವ್ರ ಎಂಟಿಯರ್ ಮಾಡಿಡ್ಲಿ ಅಂತ ತಾಯಿಗಳಿಗೆಲ್ಲ. ಇಲ್ಲ ಆಂಟಿ, ನಿಮಗೆ ಮಾಡಿಡೋದು ಪಾಪ. ತೀರಿಗೆ ಇಲ್ಲ ಆಂಟಿ, ಎಲ್ರಿಗೂ ಒಬ್ಬೊಬ್ರೆ ಇರೋದು. ನೀವ್ ನೋಡ್ರಿ, ಎಲ್ಲ ಎಂಟಿಯರ್ ಸೇರಿ, ಎಲ್ಲ ಗಂಡು ಸೇರಿ ಎಲ್ಲ ಫ್ರೆಂಡ್ಶಿಪ್ ಅಲ್ಲ. ಓ ಹಂಗಂದ್ರ ಎಲ್ರಿಗೂ ಅವನೊಬ್ನೇ ಮಾಡ್ಬೇಕಂತನ ಏನ? ಒಂದೊಂದ್ ದಿನ ಒಬ್ಬೊಬ್ಬನ ಎಲ್ಲರೂ ಮಾಡ್ಕೊಂಡ್ ತಿನ್ಬೇಕು. ನಮಗೆ ಅಡಿಗೆನೇ ಬರಲ್ಲ ಆಂಟಿ, ನನಗೆ ಅನ್ನನೂ ಮಾಡಕ್ ಬರಲ್ಲ. ಎಂಟಿ ಕೈ ಮಾಡಿಸ್ಬೇಕು ಅವಾಗ. ನಾವ್ ಮಾಡಾರಿಗೆ ಹುಡ್ಕದ, ಅವ್ನ ಹೆಂಡ್ತಿನೇ ಬರಾಳ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನೀವು ಕಲ್ಸಕೊಂತೀರಿ ಅಂತ. ಈ ಹೆಣ್ಮಕ್ಳು ಯಾರು ಮಾಡಲ್ಲ, ಪರ್ಸೆಂಟೇಜ್ ಅಂತ ತಳಕ ನಮಗಿಂತ ಅಡಿಗೆ ಮಾಡೋದು ಯಾರಿಲ್ಲ. ಅಂದ್ರೆ ಆಂಟಿ ಮಧು ಭಾಳ ಸಪೋರ್ಟ್ ಮಾಡ್ತಾರ ಅಂತ ವಿಚಾರದಾಗ, ಹೌದಿಲ್ಲ ಆಂಟಿ? ಮಾಡಿರ್ತೀವಪ್ಪ, ಮತ್ತೆ ಹೇಗೆ ಮಾಡಿಡೋ ಮಾಡಿರ್ತೀವಿ. ಊಟಕ್ಕಲ್ಲಂಟಿ, ಅವ್ನ ಮದುವೆ ವಿಚಾರಕ್ಕ.
ಏನು ನಾವು ಉಪ್ಪಿಟ್ಟು ಹುಡುಗಿ ಮಾಡೋಕೆ ಅಷ್ಟೇ ಅವ್ನು. ಅವ್ನು ನೋಡಿ ಹುಡುಗಿ ಹುಡ್ಕೊಂಡು ಹೋದ್ರೆ ಸರಿ, ಅವ್ನು ನೋಡಂಗಿಲ್ಲ. ಅವನಿಗೆ ಕರಮಂದ್ರೆ ಏನ್ ಮಾಡ್ತೀರ ಅವಾಗ? ಸೂರ್ಯವಂಶದಾಗಿರೋದು ಇಷ್ಟೇ ಜನ, ತೆಗಿಯೋ ಫೋಟೋ ಮುಂದೆ ಇಬ್ರು ನೋಡಿ ಹಾಕ್ತೀನಿ. ನೋಡ್ರಪ್ಪ ವಿಡಿಯೋ ಅವ್ರು ನೋಡ್ತಿದ್ರೆ ಇಲ್ಲೇ ತಿಳ್ಕೊಂಡ್ ದೂರ ಆಗ್ಬಿಡ್ರಿ. ಅದು ಕರೆಕ್ಟ್. ಇಲ್ಲ ನೀನೊಂದು ತೀರ ನಾನೊಂದು ತೀರ ಹಾಕ್ತಾರೆ. ನಾನೊಂದು ತೀರ ನೀನೊಂದು ತೀರ. ನೋಡ ರಿಸಲ್ಟ್ ಇವಾಗ ಸಿಕ್ಕೈತಿ, ಏನ್ ಮಾಡ್ತೀವಿ? ಗಾಯ್ಸ್ ನಮ್ ಶಿಷ್ಯ ಬಂದಾನೆ, ಹೋಗ್ತಿದೀವಿ ಅಲ್ಲಿ ಕರ್ಕೊಂಡು ಹಂಗೆ ಅವು ಬಾಕ್ಸ್ ಎಲ್ಲ ಎತ್ಕೊಂಡು ಹೋಗೋದೆ. ಗಾಯ್ಸ್ ನಮಗೆ ಈ ರೋಡ್ ಸ್ಕೂಲ್ ಟೈಮಲ್ಲಿ ಬರೀ ಇಲ್ಲೇ ಬಿದ್ದು ಸಾಯ್ತಿದ್ವಿ, ಇದೇ ರೋಡಲ್ಲಿ. ಸಂಜೆ ಸ್ಕೂಲಿಂದ ಬಂದ್ರೆ ನೈಟ್ ಮನೆಗೆ ಹೋಗೋ ತನಕನೂ ಇಲ್ಲೇ ಸಾಯ್ತಿದ್ವಿ. ನಮ್ ಶಿಷ್ಯ ಅದ ನೋಡ್ರಿ ಇಲ್ಲಿ, ನಮ್ ಶಿಷ್ಯ ನೀನೇ ಕಳ್ಳಿದ್ದಾಗ ಅದೇ ಮತ್ತೆ ಮಗನ್ ಕಿಡ್ನಾಪ. ಎಷ್ಟ್ ಕೇಳ ಸುಪಾರಿ ಒಳಗ ಹೋಗಿ ಐಟಮ್ ತಂದು ಬೇಕಾದ ಪಕ್ಕದಲ್ಲಿ ಹೆಂಗಸರು ಇರ್ಬೇಕಷ್ಟೇ. ನೋಡ್ರಪ್ಪ ಆಂಟಿ ರೊಟ್ಟಿ ಮಾಡಕ್ ಕುಂತಾರ. ನಮ್ಮ ಸುತ್ತಿನ ಸ್ಟೈಲ್ ನೋಡಪ್ಪ ಅದು. ಏನಾಲ್ ಬಿಡ್ರಿ ನೋಡ್ರಿ ನಮ್ಮ ಆಂಟಿ ರೊಟ್ಟಿ ಮಾಡಕ್ ಕುಂತಾರ. ಆಂಟಿ ವಿಡಿಯೋ ನೋಡ್ರಿ ನೀವು ಯೂಟ್ಯೂಬಾಗ ಒಂದ್ ವ್ಯೂಸ್ ಆಗತ್ತೆ, ಹೆಂಗ ಸಬ್ಸ್ಕ್ರೈಬ್ ಮಾಡ್ಬೇಕು. ಯಾವ್ದು ಯೂಟ್ಯೂಬ್ ಅಂದ್ರೆ ಮೊಬೈಲ್ನಾಗ ನನ್ನ ಮಗ ಕರೆನ್ಸಿನ ಹಾಕ್ಸಲ್ಲ, ಏನ್ ಮಾಡೋದು? ಐ ಇನ್ನೂ ಎಲ್ಲ ಬಿಡು, ಎಲ್ಲೆಲ್ಲಿ ಡ್ಯಾನ್ಸ್ ಮಾಡಿ ಎಲ್ಲೆಲ್ಲ. ನೋಡ್ರಪ್ಪ ಆಂಟಿ ನಮ್ ಫ್ಯಾನ್. ಯಾರ ಮಗು ಬನ್ನಿ ಫ್ರೆಂಡ್ಸ್, ಆಗಾಯ್ಸ ಎಲ್ಲ ಇಟ್ಕೊಂಡಿವಿ, ಈಗ ಹೋಗ್ತಾ ಇದೀವಿ. ಸೇಪಾಗಿ ಹೋಗಿ ಊರ್ ಸೇರ್ಕೋಕಂಡ ಪಾಗಲ್ ಹೈ ದಿಲ್ ದೀವಾನಾ ಹೈ. ಅಲ್ಲಿ ಯಾರ ಮಗು ಕಳ್ತನ ಮಾಡಿದ್ದ, ಸಿಕ್ಕ ಸರಿಯಾಗಿ ತೋಪಿದ್ರು. ನೀವು ಅಷ್ಟೇ ಮನೆ ಹತ್ರ ಹುಡುಗ್ರನ್ನ ಹುಷಾರಾಗಿ ಇಟ್ಕೊಳ್ರಿ, ಇಲ್ಲಾಂದ್ರೆ ಈ ತರ ಆಗ್ತಾ ಇರ್ತವೆ. ಹೇಳ ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಇದೆ. ಗಾಯ್ಸ್ ಆ ಜಗಳದಿಂದ ನೀರೆಲ್ಲ ಮರ್ತ್ ಬಂದ್ವಿ, ಮತ್ತ ಹಂಗೆ ರೊಟ್ಟಿನೂ ಮರ್ತ್ ಬಂದಿವಿ. ಇವಾಗ ಅಲ್ಲೇ ಎಲ್ಲಾದ್ರೂ ಕಡಕ್ಲು ರೊಟ್ಟಿ ತಗೋಬೇಕಷ್ಟೇ. ಚಪಾತಿ ಏನಿದ್ವ? ಚಪಾತಿ ಏನಿದ್ವ ಅಂತ ಅದೇ ಮೆತ್ತಂದು ಹೇಳಿದ್ವಿ. ಹೋಗಿ ಕಡಕ್ಲು ರೊಟ್ಟಿ ತಿನ್ಬೇಕಷ್ಟೇ, ಇವೇ ಮಾಡೋಕ್ಕಾಗಲ್ಲ. ಮತ್ತೆ ರಿವರ್ಸ್ ಹೋಗಿ ತಗೊಂಬರ್ಬೋದಲ್ಲ ಅಂತ ನೀವು ಹೇಳ್ಬೋದು. ಇವಾಗ ಟೈಮ್ ಅಷ್ಟಾಗಲ್ಲ, ಎಲ್ರಿಗೂ ಒಟ್ಟ ಸತಿ ಅಲ್ಲೇ ಹೋಗಿ ಏನು ಸಿಗ್ತದೋ ಅದು ಸೆಳಿತೀವಿ. ಕರೆಕ್ಟ್ ಬ್ರೋ, ಬ್ರೋ ಅಂತೇಳಿ ಮಾತಾಡ್ರಿ. ಬ್ರೋ ಅಂತ ಮಾತಾಡ್ಬೇಕು ನೀವು. ಮತ್ತ ಅಭಿಷೇಕ್ ಅಲ್ಲ ಬ್ರೋ ಅಂತ ಮಾತಾಡ. ಕ್ಯಾಮ್ರಾ ಆನ್ ಆದ ತಕ್ಷಣನೇ ಹಾಗೆ ಹೀಗೆ ಅನ್ನಕ್ಕೆ ಅಭಿಷೇಕ್ ಅಲ್ಲ ನಾವು. ಅತಾವುಲ್ಲಾ ಕಾ ಬೇಟಾ ರೇ, ಅತಾವುಲ್ಲಾ ಕೌನ್, ರಹಮತುಲ್ಲಾ ಕಾ ಬೇಟಾ ರೇ, ರಹಮತುಲ್ಲಾ ಕೌನ್, ಹಿದಾಯತುಲ್ಲಾ ಕಾ ಬೇಟಾ ರೇ. ನೋಡ್ರಿ ನಮ್ಮ ಅಭಿ ಬರ್ಲಿಲ್ಲ ಅಂದ್ರೂ ನೆನೆಸ್ತಾರ ಅವ್ರು. ಅದಲ್ಲಿ ಅಭಿ ಮೇಲಿರೋ ಪ್ರೀತಿ ಅಂತ, ಅಭಿ ಮೇಲಿರೋ ಅಭಿಮಾನನ, ಅಭಿಮಾನ. ಇವ್ರು ಇದಾರಲ್ಲ ನಮ್ಮ ಬ್ರೋ, ಇವ್ರು ಸ್ವಲ್ಪ ವಿಡಿಯೋ ಒಳಗೆ ಬರಕ್ಕೆ ಇಷ್ಟ ಅಂದ್ರೆ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಸುಶೀಲಿ ಪಾತ್ರನ ಭಾಳ ಅವಾಗ ಆಗ್ತಿರ್ತಾರ ಅವ್ರು. ಆದ್ರೆ ಏನೇ ಹೇಳು, ಅಜಯ್ ಕ್ಯಾಮ್ರಾದ ಮುಂದೆ ಬಂದಾಗ ಫೇಮಸ್ ಆಗಿದ್ನಲ್ಲ, ಯಾಚೆ ಅದು ಪುಷ್ಕರಣಿದ್ದು. ಹೆಂಗ್ ಗೊತ್ತಾ, ಹಿಂಗೆ ಕಾಲ್ ಹೊಡಿತಾರ, ಕಾಲ್ ಎತ್ತಿ ಹಿಂಗ್ ಹೊಡೆದ ತಕ್ಷಣ ಬೇರೆ ಲೊಕೇಶನ್ಗೆ ಹೋಗಿರ್ತಾರೆ. ಟಿಕ್ಟಾಕ್ ಅದು ವಿಡಿಯೋ ಮಾಡಿದ್ವಿ, ಎಡಿಟ್ ಅಂತ ಆಗ್ಲಿಲ್ಲ. ಅದು ಹಿಂಗೆ ಮಾಡೋದೈತಲ್ಲ, ಹಿಂಗೆ ಕೂದಲು ಅದು ಎಡಿಟ್ ಆಗ್ಲಿಲ್ಲ, ಹಂಗೆ ಅಷ್ಟು ಫೇಮಸ್ ಆಗ್ಯಾನ ಅವ್ನು. ಎಡಿಟ್ ಆಗಿ ಏನಾದ್ರು ಬಿಟ್ಟಿದ್ರೆ ಆಗ ಹೋಗ್ತಿದ್ದೀವಿ. ನೋಡ್ರಿ ನಮ್ಮ ಹುಡುಗ ಸನ್ ರೂಫ್ ಐತೆ ಅಂತೇಳಿ ತೋರಿಸ್ತದಾನೆ, ಬೆಳಕ್ ಬರ್ಲಿ ಅಂತ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮುಂದೆ ಬರೋ ಲೋಡ ಅವಚ್ಚ ಪದಗಳು ಎಲ್ಲ ಯೂಸ್ ಮಾಡಿ ನೋಡ್ರಿ, ಸಡನ್ ಆಗಿ ಬಿಡ್ತಾರೆ. ಸ್ಲೋ ಮಾಡಿ ಅವ್ರ ಅಂಗಡಿದ್ರ ಟಿಕೆಟ್ ಸಿಗ್ತಾವ. ಹಿಂಗೆಲ್ಲ ಇಲ್ಲಿ ಸಿಗಲ್ಲ. ಉನ್ನಡಿ ಕಕ್ಕೂರಲ್ಲ ಅವ್ರಗಳಲ್ಲ. ನಾವು ನಮ್ಮ ನಿಖಿಲ್ ಅವ್ರ ಮನೆಗೆ ಹೋಗಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ ಅಂತ ಮಾಡಿದ್ವಿ. ಅವ್ರಾಗಲೇ ಓಡ್ ಬಂದ್ಬಿಟ್ಟಿದ್ರು.
ಕಾರಣಾಂತರದಿಂದ ಅದು ಅಜಯ್ ಮನೇಲಿ ಮಾಡಿದೆ ಇಂಟ್ರೊಡ್ಯೂಸ್ ಮಾಡಿದ್ರ ಅಜಯ್ ಅವ್ರ ಮನೆಗೆ ಹಿಂಗೆ ಮೈಕ್ ಹಿಡಿದ್ನಪ್ಪ ಅವ್ರಮ್ಮ ನಾಚ್ಕೊಂಡ್ರ ಅಲ್ಲ ಹೊಸ ಕ್ರಾಕ್ಸ್ ಹೊಸ್ತ್ರ ಅದಕ್ಕೆ ಓಡ್ ಬಂದ್ರು. ಇವನ್ ರೀಚ್ ಆಗಷ್ಟು ತಡಿ ಕಟ್ ಮಾಡ ಕಟ್ ಮಾಡೋ ಆಗಲ್ಲ. ನಮ್ಮ ಹುಡುಗ ಮದುವೆ ಅಂದ್ರೆ ಇಷ್ಟ ಇಲ್ಲ ಅಂದಿದ್ದ, ಇವಾಗ ನೋಡಿದ್ರೆ ಹೆಣ್ಣು ಕೊಡಲ್ಲ ಹಂಗ ಹಿಂಗಂತ ಡಾವ್ ಮಾಡ್ತಾನೆ. ನನಗೆ ಅದೆಲ್ಲ ಇವನ್ ವಿಡಿಯೋ ಅಷ್ಟು ರೀಚ್ ಆಗತಿ ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡ್ತದಲ್ಲ. ಇವನ್ ವಿಡಿಯೋ ಮಾಡಾಕ್ತಾನ ಅದನ್ನ ನಾವು ರೀಪೋಸ್ಟ್ ಮಾಡ್ಕೊಂತೀವ. ನಮ್ ಕಡೆ ನೋಡಿದ್ರೆ ರೀಪೋಸ್ಟ್ ಯೂಟ್ಯೂಬಲ್ಲಿ ಕೊಡಲ್ಲ. ಹೇಳ್ತಿಲ್ಲ ಎಜುಕೇಶನ್ ಇಲ್ಲ. ಇನ್ಸ್ಟಾಗ್ರಾಮ್ ಮಾಡಲ್ಲ. ಲಿಂಕ್ ಅಷ್ಟೇ ಬರೋದು. ಬರಲ್ಲ ಅದು. ನಾವು ಇದ್ರಾಗ ಐತಲ್ಲಪ್ಪ ಇದು ಇನ್ಸ್ಟಾಗ್ರಾಮಾಗ ಬರೀ ಶಾರ್ಟ್ ವಿಡಿಯೋ ಹಾಕ್ತೀವಿ. ಬೆಳೆಸ್ತಾರನೆ ತುಳಿತದ ನಾವು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗಾಯ್ಸ್ ಫೈನಲಿ ರೀಚ್ ಆಗೀವಿ. ಅಲ್ಲೋಗಿ ನಮ್ಮ ಊರಿನ ಕೆರೆ ತೋರಿಸ್ತೀವಿ ಬನ್ನಿ. ಗಾಯ್ಸ್ ಮುಂಚೆ ಹಿಂಗೆ ಬಂದರೆ ಸೈಕಲಲ್ಲಿ ಇಲ್ಲಾಂದರೆ ಟ್ಯಾಕ್ಟ್ರಿ ಎತ್ತಿಂಗ್ ಗಾಡಿ ಆ ಥರ ಡ್ರಾಪ್ ಕೇಳ್ಕೊಂಡು ಬರ್ತಿದ್ವಿ. ಇವತ್ತು ಓನ್ ಕಾರಾಗಿ ಬಂದೀವಿ. ಒಂದೊಂದು ದಿವಸ ಪ್ರೈವೇಟ್ ಜೆಟ್ಟಲ್ಲಿ ಬರ್ತೀವಿ. ಜೆಟ್ಟಲ್ಲಿ ಕನಸಲ್ಲಿ ನೋಡಿ ನಮ್ಮ ಊರ ಕೆರೆ ನೋಡಿ ಗಾಯ್ಸ್, ಇದೆ ನಮ್ಮ ಊರ ಕೆರೆ. ಇಲ್ಲಿ ತುಂಬ ಜನ ಬರ್ತಾರೆ. ಕೊಂಡಜ್ಜಿ ಕೆರೆ ಅಂತ. ಬೇಸಿಗೆಯಲ್ಲಿ ಒಂದು ಸ್ವಲ್ಪ ನೀರಿರಲ್ಲ, ಫುಲ್ ಒಣಗಿರುತ್ತೆ. ಇವಾಗ ಫುಲ್ ನೀರು ತುಂಬಿದೆ ಗಾಯ್ಸ್. ಇವತ್ತು ರಾಜಾವಲಿ ಸೀನ್ ರೀಕ್ರಿಯೇಟ್ ಮಾಡ್ತೀವಿ. ಇದರಲ್ಲಿ ಇವ್ರಿಗೆ ಎತ್ತುತ್ತೀವಿ ಇವತ್ತು. ಭಾಳ ದಿನದಿಂದ ಸ್ಕೆಚ್ ಹಾಕಿದ್ವಿ. ಇವತ್ತು ಕ್ಲೈಮ್ಯಾಕ್ಸ್ ಚೇಂಜ್ ಆಕೈತಿ. ಅದೇ ವಾಪಸ್ ಹೊಡಿತಾನ ಇವನೇ ನೋಡಲ್ಲ ಮಕ್ಕಂತ ನಂಗ. ನಾವಿಬ್ರು ಎತ್ತಕ್ಕೆ ರೆಡಿ ಆಗಿರ್ತೀವಿ. ಮೊದಲ ಜೊತೆಗಿರ್ತಾನ ಕನಿಗೆ. ಆಮೇಲೆ ನಮ್ಮನ್ 10 ರೂಪಾಯಿಗೆಲ್ಲ ಲೆಕ್ಕ ಇಡ್ತಿ ಅಂತ ಅವನು ಚಾಕು ಹೋಗ್ತಾನೆ. ಅಲ್ಲೇ ನೋಡ್ತೇನೆ ನೋಡಿ. ಇಲ್ಲಿ ಯಾಕಂದ ನಿಂಚ ಇಲ್ಲಿ ಜನ ಅದರ ಅಲ್ಲಿ ಕುತ್ಕೊಂಬೋದು. ಒಳ್ಳೆ ಜನ ಅದಾರ ಅಲ್ಲಿ. ಇಲ್ಲ ಇದೆ ಇವು ಮಕ್ಕಂದವಲ್ಲ ಕಂಬಿಗಳು. ಗಾಯ್ಸ್ ಈ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ವೀಕೆಂಡಿಗೆ ಒಂದ್ಸರಿ ಹಿಂಗೆ ಎಲ್ಲಾದ್ರೂ ನೇಚರ್ ಹತ್ರ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ದಾವಣಗೆರೆ ಜನ ಎಲ್ಲ ಇಲ್ಲೇ ಇದಾರೇನಪ್ಪ. ಅಷ್ಟು ಜನ ಬಂದಿದ್ದಾರೆ. ಈ ಕಡೆ ಸೈಡ್ ಅಷ್ಟೇ ಅಲ್ಲ, ಆ ಕಡೆ ಸೈಡು ಇದೆ. ಆ ಕಡೆ ಸೈಡು ತುಂಬಾ ಜನ ಇರ್ತಾರೆ. ಗಾಯ್ಸ್ ಮಳೆ ಬರ್ತಾ ಬರ್ತಾ ಜೋರಾಗ್ತಿದೆ ಇಲ್ಲಿ. ನಸೀಬ್ ಗಾಂಡು ಆಯ್ತು ಪಾಂಡು ಕ್ಯಾಂಕ್ ಕರ್ತ ಅಂತಾರಲ್ಲ ಹಂಗಾಗಿ ಐತೆ. ಯಪ್ಪ ಕ್ಯಾಮ್ರಾ ಆಫ್ ಮಾಡಿ ಫೋನಲ್ಲಿ ವಿಡಿಯೋ ಮಾಡ್ತೀನಿ ನೋಡ್ರಿ. ಥರ ವೆದರ್ ಮಸ್ತ್ ಇದೆ. ಎಲ್ಲೋ ಚಿಕ್ಕಮಂಗ್ಳೂರಿಗೆ ಹೋಗಿದ ಥರ ಫೀಲ್ ಆಗ್ತಾ ಇದೆ. ಗಾಯ್ಸ್ ಮಳೆಯಲ್ಲಿ ನೆನೆಯೋ ಮಜಾನೇ ಬಿಡು, ಅದರಲ್ಲೂ ಇಂಥ ವೆದರಲ್ಲಿ. ನೀರು ತಗೊಂಡಿದ್ದೀವಿ. ನೀರು ತಗೊಂಡಿನಿ ಅಂದರೆ ಇದು ಕೈ ತೊಳೆಯೋಕ್ಕಷ್ಟೇ, ಕುಡಿಯೋಕ್ಕೆ ಬೇರೆ ನೀರಿದೆ. ಒಂದು ಕ್ಯಾನ್ ನಮ್ಮ ಫ್ರೆಂಡ್ ತುಂಬಿಟ್ಟಿದ್ದ ಮಧು ಅಂತ. ಅವನು ನಿಖಿಲ್ ಅನ್ನೋ ಇದಾನಲ್ಲ, ಬರೀ ಹಿಂಗೆ ಎಲ್ಲ ಕೆಲಸದಲ್ಲೂ ಕಾಮ್ಚವ್ರ ಅಂತಾರಲ್ಲ ಹಂಗೆ ಅದನ್ನ ಅಲ್ಲೇ ಬಿಟ್ಟು ಬಂದ ಹಿಡ್ಕೊಳ್ಳಲ್ಲಿ ಹಂಗೆ. ಮಳೆ ಕಡಿಮೆ ಆಗೋ ಥರ ಐತೆ ನೋಡೋಣ. ಅಂದ್ರೆ ಈ ವೆದರ್ ತುಂಬ ಚೆನ್ನಾಗಿದೆ ಗಾಯ್ಸ್. ಇವರು ನಮ್ಮ ಶೆಫ್. ನಮ್ದು ಏನೇ ಉಳಿದ್ರು ಖಾಲಿ ಮಾಡೋದು ಇವ್ರೆ. ನಮ್ಮ ಶಿಷ್ಯ ನೋಡಿದ್ರೆ ಎಲ್ರಿಗೆ ಹೆಚ್ಚಾಕ್ ಕುಂತಾರ ಅನ್ಕೊಂಡಿದ್ದೆ. ಅಕ್ಕಂದೆ ಸೆಳ್ಯಾಕ ಕುಂತಾನ. ತಗೊಂಡ್ ತಿನ್ಸ್ಬೇಕು ಬಂತ ಎಲ್ಲರಿಗೂ. ಒಳ್ಳೊಳ್ಳೆ ಪೀಸ್ ಅದಲ್ಲಿ ಎಲ್ಲ ಎಲ್ಲ ಬೋನ್ಲೆಸ್ ಅಲ್ವಾ. ಸಾಂಗ್ ನಿಮ್ದೆ, BGM ನಿಮ್ದೆ ಅಂದ್ರೆ ನಾವೇ ಮಾಡೋಣಪ್ಪ. ಬಂದ್ ಕೆಲಸ ಎಲ್ಲ ಮುಗೀತು. ನಮ್ದು ರಿಯಲ್ ಲೈಫ್ ಬೇರೆ ತರಾನೇ ಇದೆ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ನಮ್ಮ ಹುಡುಗರು ಸ್ವಲ್ಪ ನಾಚ್ಕೊಂತಾರೆ. ಅದಕ್ಕೋಸ್ಕರ ಇದಿಲ್ಲ. ಓಕೆ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಹೇಳೋ ಸಲಿನೋ ಬಾಯ್.